ಎಸ್ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದಂತ ಅರ್ಜಿ ವಿಚಾರಣೆ, ಅರ್ಜಿಯ ವಿಚಾರಣೆ ಶುರುವಾಗಿದೆ. ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿ ರಿಟ್ ಅರ್ಜಿ ಸಲ್ಲಿಸಿರುವಂತಹ ಸಿಎಂ ವಿಚಾರಣೆ ಈಗ ಆರಂಭ ಆಗಿದೆ. ಗಮನಿಸಬೇಕು, ಇವತ್ತು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಾರೆ ಅಂತ. ದೂರುದಾರರ ಪರ ವಕೀಲ ಕೆಜಿ ರಾಘವನ್ ಮತ್ತೆ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಾಡ್ತಾರೆ. ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಇದೆಲ್ಲ ಆದ ಮೇಲೆ ಕೆಜಿ ರಾಘವನ್ ಮತ್ತೆ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಾಡಾದ ಮೇಲೆ ಸಿಎಂ ಪರ ವಕೀಲರು ಸಿಂಘ್ವಿ ಇದಕ್ಕೆ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಪ್ರಾಸಿಕ್ಯೂಷನ್ ಅರ್ಜಿ ಈಗ ಅದರ ವಿಚಾರಣೆ ಶುರು ಆಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡೇ. ಇವತ್ತು ಮುಖ್ಯಮಂತ್ರಿಗಳ ಪಾಲಿಗೆ ಬಹಳ ಪ್ರಮುಖವಾದಂಥ ದಿನ ಇದು. ರಾಜ್ಯಪಾಲರು ವಿವೇಚನಾರಹಿತವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಸೂಕ್ತವಾದಂಥ ವಿವರಣೆ ಕೊಟ್ಟಿಲ್ಲ ಅನ್ನುವಂಥದ್ದು ವಾದ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು. ಈ ರೀತಿ ಹೇಳುವಂಥದ್ದೇ ತಪ್ಪು ಅನ್ನುವಂಥ ಮಾತನ್ನು ತುಷಾರ್ ಮೆಹ್ತಾ ಹೇಳಿದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈಗ ವಿಚಾರಣೆ ಶುರುವಾಗಿದೆ. ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆ ಶುರುವಾಗಿದೆ. ದೂರುದಾರರ ಪರ ಹಿರಿಯ ವಕೀಲ ಕೆಜಿ ರಾಘವನ್ ವಾದ ಮಂಡಿಸ್ತಾ ಇದ್ದಾರೆ. ಹಿರಿಯ ವಕೀಲ ಕೆಜಿ ರಾಘವನ್ ಅವರ ವಾದ ಶುರುವಾಗಿದೆ. ಯಾವ್ಯಾವ ಪಾಯಿಂಟ್ಗಳನ್ನು ಕೆಜಿ ರಾಘವನ್ ಇಡ್ತಾರೆ ನೋಡಬೇಕು. ಮೊದಲು ಕೆಜಿ ರಾಘವನ್, ಅದಾದ್ಮೇಲೆ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಂಡಿಸ್ತಾರೆ. ಹಿರಿಯ ವಕೀಲ ಕೆಜಿ ರಾಘವನ್, ಬಹಳ ಸುದೀರ್ಘವಾದಂಥ ಅನುಭವ ಇರುವಂತಹ ರಾಘವನ್ ಹೈಕೋರ್ಟ್ನ ಏಕಸದಸ್ಯ ಪೀಠದ ಎದುರುಗಡೆಗೆ ವಿವರಗಳನ್ನು ನೀಡ್ತಾ ಇದ್ದಾರೆ. ವಾಸ್ತವಾಂಶಗಳನ್ನು ನಾನು ನೀಡ್ತಾ ಇದ್ದೀನಿ ಅಂತ ಕೆಜಿ ರಾಘವನ್ ವಾದ ಮಂಡನೆಯನ್ನು ಶುರು ಮಾಡಿದ್ರು. ವಾಸ್ತವಾಂಶಗಳ ಮುಖಾಂತರ ನಾನು ಶುರು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು ಗಮನಿಸಬೇಕಿಲ್ಲಿ. ತುಷಾರ್ ಮೆಹ್ತಾ 5 ಪಾಯಿಂಟ್ಗಳನ್ನು ಇಟ್ಕೊಂಡು ವಾದವನ್ನು ಮಂಡನೆ ಮಾಡಿದ್ದು ಶನಿವಾರ. ಅದಾದ್ಮೇಲೆ ಮಣಿಂದರ್ ಸಿಂಗ್, ಸ್ನೇಹಮಯಿ ಕೃಷ್ಣ ಪರವಾಗಿರುವಂಥ ವಕೀಲರು 3 ಪಾಯಿಂಟ್ಗಳನ್ನು ಇಟ್ಕೊಂಡು ಶುರು ಮಾಡಿದರು. ಈಗ ದೂರುದಾರರ ಪರ ವಕೀಲರು ಕೆಜಿ ರಾಘವನ್ ಅವ್ರು ಹೇಳ್ತಾರೆ, ನಾನು ವಾಸ್ತವಾಂಶಗಳನ್ನು ಇಟ್ಕೊಂಡು ನನ್ನ ವಾದವನ್ನು ಶುರು ಮಾಡ್ತಾ ಇದ್ದೀನಿ. ಕಾನೂನು ಮತ್ತು ವಾಸ್ತವಾಂಶದ ಪ್ರಶ್ನೆಗಳ ಬಗ್ಗೆ ನಾನು ವಾದ ಮಾಡ್ತೀನಿ. ಇಂಟ್ರೆಸ್ಟಿಂಗ್. ಯಾವ್ಯಾವ ಸಂಗತಿಗಳು, ಯಾವ್ಯಾವ ವಾಸ್ತವಾಂಶಗಳು, ಕಾನೂನಿನ ವ್ಯಾಪ್ತಿಯಲ್ಲಿ, ಕಾನೂನಿನ ಪರಿಧಿಯಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ, ಕಾನೂನು ಮತ್ತು ವಾಸ್ತವಾಂಶದ ಪ್ರಶ್ನೆಗಳ ಮೇಲೆ ನಾನು ವಾದ ಮಾಡ್ತಾ ಇದ್ದೀನಿ. ಇದು ಕೆಜಿ ರಾಘವನ್ ಈ ಮುಖಾಂತರ ಹೇಳ್ತಾನೆ ತಮ್ಮ ವಾದವನ್ನ ಶುರು ಮಾಡಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ನೋಡೋಣ ಯಾವ್ಯಾವ ಪ್ರಶ್ನೆಗಳನ್ನು ಇಟ್ಟು ಅವರು ವಾದ ಮಾಡ್ತಾರೆ ಅಂತ. ಕೆಜಿ ರಾಘವನ್ ಅವರ ವಾದ ಈಗ ಶುರು ಆಗಿದೆ. ಸೊ ನಾವು ಹೇಳ್ತಾ ಇದ್ವಿ ಯಾವ ರೀತಿ ಅಂತ ನೋಡಿ. ಕೆಜಿ ರಾಘವನ್ ವಾಕ್ಚಾತುರ್ಯ ಮತ್ತು ವ್ಯಂಗ್ಯದಿಂದ ನಾನು ವಾದಿಸಲಿಕ್ಕೆ ಬಯಸಲ್ಲ. ನಾನು ಕಾನೂನು ವಾಸ್ತವಾಂಶದ ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ವ್ಯಂಗ್ಯದ ವಿಚಾರಗಳನ್ನು ಇಟ್ಕೊಂಡು ನಾನು ನನ್ನ ವಾಕ್ಚಾತುರ್ಯವನ್ನು ಪ್ರದರ್ಶನ ಮಾಡಲ್ಲ. ನಾನು ವಾಕ್ಚಾತುರ್ಯ ಮತ್ತು ವ್ಯಂಗ್ಯದಿಂದ ನಾನು ವಾದ ಮಾಡೋಕ್ಕೆ ನಾನು ಬಯಸಲ್ಲ. ನಾನು ವಾಸ್ತವಾಂಶಗಳನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದೀನಿ. ನಾನು ಕಾನೂನು ಪ್ರಶ್ನೆಗಳನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದೀನಿ ಅಂತ ಶುರು ಮಾಡಿದ್ದಾರೆ ದೂರುದಾರರ ಪರ ಕೆಜಿ ರಾಘವನ್. ಏನದು, ಯಾರದ್ದು ವಾಕ್ಚಾತುರ್ಯ, ಯಾರದು ವ್ಯಂಗ್ಯ, ಯಾರ್ಯಾರು ಮಾಡಿದ್ರು, ಹಿಂದೆ ಏನೇನು ಪಾಯಿಂಟ್ಗಳನ್ನು ಹೇಳಿದರು, ಯಾವ್ಯಾವ ಪಾಯಿಂಟ್ಗಳನ್ನು ಅವರು ಉಲ್ಲೇಖಿಸ್ತಾರೆ ಕೆಜಿ ರಾಘವನ್, ಅದು ನೋಡಬೇಕು. ದೂರುದಾರರ ಪರ ಕೆಜಿ ರಾಘವನ್ ತಮ್ಮ ವಾದ ಮಂಡನೆಯನ್ನು ಶುರು ಮಾಡಿದ್ದು ಈ ರೀತಿ. ನಾನು ವಾಕ್ಚಾತುರ್ಯದಿಂದ ನಾನು ವಾದ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ನಾನು ವ್ಯಂಗ್ಯದಿಂದ ನಾನು ವಾದ ಮಾಡಲಿಕ್ಕೆ ನಾನು ಬಯಸಲ್ಲ. ವಾಸ್ತವಾಂಶಗಳನ್ನು ಇಟ್ಕೊಂಡು ನಾನು ವಾದವನ್ನು ಶುರು ಮಾಡ್ತಾ ಇದ್ದೀನಿ. ಕಾನೂನು ಮತ್ತು ವಾಸ್ತವಾಂಶದ ಪ್ರಶ್ನೆಗಳ ಬಗ್ಗೆ ನಾನು ವಾದ ಮಾಡ್ತೀನಿ ಅಂತ ಶುರು ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಪ್ರಶ್ನಿಸಿರುವ ಅರ್ಜಿ ವಿಚಾರಣೆಗೆ ಶುರುವಾಗಿದೆ. ನಿಜಕ್ಕೂ ಒಂದು ಲೆಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಅಗ್ನಿ ಪರೀಕ್ಷೆ. 45 ವರ್ಷಗಳ ಇತಿಹಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯ ಒಂದು ಮುಜುಗರದ ಸಂಗತಿಯನ್ನು ಎದುರಿಸಿರಲಿಲ್ಲ. ಅವರು ಆ ಸನ್ನಿವೇಶ ಅವರಿಗೆ ಬಂದಿರಲಿಲ್ಲ. ಸ್ನೇಹಮಯಿ ಕೃಷ್ಣ ಪರ ಕೆಜಿ ರಾಘವನ್
ವಾದ ಮಂಡನೆಯನ್ನು ಶುರು ಮಾಡಿದ್ದಾರೆ. ಮಣಿಂದರ್ ಸಿಂಗ್ ಕೂಡ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿಯೇ ವಾದ ಮಾಡಿದರು, ಅದನ್ನು ಇಲ್ಲಿ ಜ್ಞಾಪಿಸ್ಕೋಬೇಕು. ಸೊ ವೆರಿ ಇಂಪಾರ್ಟೆಂಟ್ಲಿ ಗಮನಿಸಬೇಕು ನಾವು, ಅವರ ವಾದ ಶುರುವಾಗಿದೆ ಈಗ. ಸ್ನೇಹಮಯಿ ಕೃಷ್ಣ ಪರ ಕೆ ಜಿ ರಾಘವನ್ ವಾದ ಮಂಡನೆ ಶುರು ಮಾಡಿದ್ದಾರೆ. ವಾಕ್ಚಾತುರ್ಯದಿಂದ ನಾನು ಇಲ್ಲಿ ವಾದ ಮಾಡೋಕ್ಕೆ ಬಂದಿಲ್ಲ, ನಾನು ವ್ಯಂಗ್ಯದಿಂದ ನಾನು ವಿಚಾರಗಳನ್ನು ಇಟ್ಕೊಂಡು ನಾನು ವಾದ ಮಾಡೋಕ್ಕೆ ಬಂದಿಲ್ಲ, ನಾನು ವಾಸ್ತವಾಂಶಗಳ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ವಾದ ಮಾಡೋಕ್ಕೆ ಬಂದಿದ್ದೀನಿ ಅನ್ನುವಂಥದ್ದು. ಇದು ನೋಡಿ ಯಾವ ರೀತಿ ಈ ನ್ಯಾಯವಾದಿಗಳು ವಾದವನ್ನು ಮಂಡಿಸ್ತಾರೆ ಅಂತ. ಇದು ಬಹಳಷ್ಟು ಜನರಿಗೆ ಕಲಿಕೆಯ ವಿಷಯ, ತಿಳ್ಕೊಳ್ಳಿ. ನಾನು ಕಾನೂನು ಮತ್ತು ವಾಸ್ತವಾಂಶದ ವಿಚಾರಗಳನ್ನು ಪ್ರಶ್ನೆಗಳನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದೀನಿ. ವಾಕ್ಚಾತುರ್ಯ ಮತ್ತು ವ್ಯಂಗ್ಯದಿಂದ ನಾನು ವಾದ ಮಾಡಲಿಕ್ಕೆ ಬಯಸೋದಿಲ್ಲ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17A ಆಧರಿಸಿ ವಾದ ಮಾಡ್ತೀನಿ. 17A ಲಲಿತಾ ಕುಮಾರಿ ಕೇಸ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಸ್ತಾಪಕ್ಕೆ ಬಂದಿತ್ತು. ಮನವಿ ಸಲ್ಲಿಸದೆಯೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು, ಇದೇ ಮಾತು ಬಂದಿದೆ. ಶನಿವಾರ ಕೂಡ ಬಂದಿದೆ. ಹೇಳ್ತಾರೆ ಏನು ಅದಕ್ಕೇನು ಪರ್ಮಿಷನ್ನೇ ಬೇಕು ಅಂತಲ್ಲ, ಅದಕ್ಕೆ ಇಂಥವರೇ ಪರ್ಮಿಷನ್ ತಗೋಬೇಕು ಅಂತ ಕೂಡ ಅಲ್ಲ, ಯಾರು ಬೇಕಾದರೂ ಪರ್ಮಿಷನ್ ತಗೋಬಹುದು ಅನ್ನುವಂಥದ್ದು ಇದೆಯಲ್ಲ, ಅದು ಲಲಿತಾ ಕುಮಾರಿ ಕೇಸ್ ಉಲ್ಲೇಖನ ಆಗಿತ್ತಿಲ್ಲಿ. ಪೊಲೀಸ್ ಅಧಿಕಾರಿ ಯಾವುದೇ ಮನವಿ ಕೂಡ ಸಲ್ಲಿಸೋ ಅಗತ್ಯ ಇಲ್ಲ. ಮನವಿ ಸಲ್ಲಿಸದೆಯೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ಹೀಗಾಗಿನೇ ನಾನು ಕಾನೂನು ಮತ್ತು ವಾಸ್ತವಾಂಶಗಳ ಪ್ರಶ್ನೆಗಳನ್ನು ಇಟ್ಕೊಂಡು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಬರೀ ಏನಾದರೂ ವಾಕ್ಚಾತುರ್ಯದಿಂದ ನಾನು ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಬಂದಿಲ್ಲ. ನಾನಿಲ್ಲಿ ನನ್ನ ವಾಸ್ತವಾಂಶಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ವ್ಯಂಗ್ಯದಿಂದ ನಾನಿಲ್ಲಿ ವಾದ ಮಾಡೋಕ್ಕೆ ಬಂದಿಲ್ಲ. ನಾನಿಲ್ಲಿ ವಾಸ್ತವಾಂಶಗಳ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ಇಲ್ಲಿ ವಾದ ಮಾಡೋಕ್ಕೆ ಬಂದಿದ್ದೀನಿ ಅನ್ನುವಂಥ ಮಾತುಗಳಿಂದಲೇ ಕೆ ಜಿ ರಾಘವನ್ ವಾದ ಶುರು ಮಾಡಿದರು. ನಾನೊಂದು ಮಾತನ್ನು ಹೇಳ್ತಾ ಇದ್ದೆ ಆರಂಭದಲ್ಲಿ ನಿಮಗೆ, ಎಷ್ಟರ ಮಟ್ಟಿಗೆ ಇದು ಕಲಿಕೆಯ ಸಂಗತಿ ಅಂತ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಈ ಬಗ್ಗೆ ಈಗಾಗಲೇ ಹಿಂದಿನ ತೀರ್ಪಿನಲ್ಲಿ ನಿಲುವನ್ನು ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಅಧಿಕಾರಿಯೇ ಮನವಿ ಸಲ್ಲಿಸುವಂಥ ಅಗತ್ಯ ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೆ. ಲಲಿತಾ ಕುಮಾರಿ ಕೇಸ್ನಲ್ಲಿ 17A ಬಗ್ಗೆ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಲಲಿತಾ ಕುಮಾರಿ ಕೇಸ್ನಲ್ಲಿ ಶನಿವಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ, ಶನಿವಾರ ವಾದ ವಿವಾದಗಳಾದಂಥ ಸಂದರ್ಭದಲ್ಲಿ ಲಲಿತಾ ಕುಮಾರಿ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟನ್ನೇ ಉಲ್ಲೇಖಿಸಿ ಹಲವಾರು ಜನ ವಾದ ಮಾಡಿದ್ದಾರೆ. ಇದಕ್ಕೇನು ಪೊಲೀಸ್ ಅಧಿಕಾರನೇ ಬಂದು ಇದಕ್ಕೇನು ಪರ್ಮಿಷನ್ ತಗೋಬೇಕು ಅನ್ನುವಂಥದ್ದಿಲ್ಲ, ಯಾರು ಬೇಕಾದರೂ ಕೂಡ ತಗೋಬೋದು. ಪೊಲೀಸ್ ಅಧಿಕಾರಿ ಯಾವುದೇ ಮನವಿ ಕೂಡ ಸಲ್ಲಿಸುವಂಥ ಅಗತ್ಯ ಇಲ್ಲ. ಇಲ್ಲಿ ಮನವಿ ಸಲ್ಲಿಸದೆಯೂ ಕೂಡ ಪರ್ಮಿಷನ್ ಪಡೆಯಬಹುದು. ಹೀಗಾಗಿ ನೀನು ಅಂತಂದರೆ ನಾನು ಕಾನೂನು ಮತ್ತು ವಾಸ್ತವಾಂಶಗಳನ್ನು ಇಟ್ಕೊಂಡು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಇವರು ವಾದ ಮಂಡನೆಯನ್ನು ಶುರು ಮಾಡಿದ್ದಾರೆ. ದೂರುದಾರರ ಪರ ಕೆ ಜಿ ರಾಘವನ್. ನಾನು ಹೇಳ್ತಾ ಇದ್ದೆ, ಇದು ಕಲಿಕೆಗೆ ಎಷ್ಟರ ಮಟ್ಟಿಗೆ ಇದು ಸಹಕಾರಿ ಅಂತ. ಕೇವಲ ಲಾಯರ್ಗಳು ಮಾತ್ರ ಕಲಿಬೇಕು ಅಂತಲ್ಲ. ಇವಾಗಲೇ ಏನು ಅಂದರೆ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡ್ತೀವಿ, ನಾವು ಎಲ್ಲೆಲ್ಲಿ ಹೋದಂಥ ಸಂದರ್ಭದಲ್ಲಿ ವಿಷಯಗಳನ್ನು ಮಂಡನೆ ಮಾಡ್ತೀವಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ. ನೀವು ಯಾವುದೇ ಓದುಗರಾಗಿರ್ಬೋದು, ನೀವೇನು ಓದ್ತೀರಿ ಪ್ರಶ್ನೆ ಬೇರೆ, ಆದರೆ ನೀವು ಎಷ್ಟರ ಮಟ್ಟಿಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಿ ಅನ್ನುವಂಥದ್ದು ಇದೆಯಲ್ಲ ಅದು. ನೋಡಿ ಈ ಕೋರ್ಟಿನ ಕೇಸ್ಗಳಿದಾವಲ್ಲ, ಕಾಮನ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಸಂಗತಿಗಳನ್ನು ನೀವು ಯಾವ್ಯಾವ ರೀತಿ ಜಡ್ಜಿ ಮುಂದೆ ಇಡ್ತೀರಿ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಪರಿಣಾಮಕಾರಿಯಾಗಿ ನೀವು ಅದನ್ನು ಮಂಡಿಸ್ತೀರಿ ಅನ್ನುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಸರಳ ಸಂಗತಿಗಳಿರಬೇಕು, ಅದರ ಪರಿಣಾಮ ಜಾಸ್ತಿ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.